ಮಕ್ಕಳಿಗೆ ಕ್ಲಬ್ಸ್ ಎಲ್ಲ ಹೊಡಿಸಿದ ನಂತರ ಗ್ರಾಮ ಪಂಚಾಯತಿ ಬಗ್ಗೆ ಚಿಕ್ಕದಾದಂಥ ಡ್ರಾಯಿಂಗ್ ಬಿಡಿಸಿ ಗ್ರಾಮ ಪಂಚಾಯತಿ ಯಾಕಿದೆ, ಅದರಿಂದ ಏನೇನೆಲ್ಲ ಉಪಯೋಗ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ಲಾಯಿತು. ಮಕ್ಕಳು ತುಂಬ ಆಸಕ್ತಿಯಿಂದ ಇದರಲ್ಲಿ ಭಾಗವಹಿಸಿದ್ರು. ಸುಮಾರಷ್ಟು ಪ್ರಶ್ನೆಗಳನ್ನು ಕೇಳಿದರು. ಆಮೇಲೆ ನಮ್ಮಲ್ಲಿರುವಂಥ ಸಮಸ್ಯೆಗಳು ಯಾವ್ಯಾವು ಅಂತಲೂ ಚರ್ಚೆ ಮಾಡ್ತಾ ಹೋದ್ವಿ. ನಂತರ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಒಂದು ಸಣ್ಣದ ಆಟ ಆಡಿಸಿದೆ. ಆಟದ ಮೂಲಕ ಪಾಠ ಆಗಬೇಕು, ಆವಾಗ ಮಕ್ಕಳಿಗೆ ಆಸಕ್ತಿ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಟಾಮ್ಸ್ ಹೇಳ್ತಾನೆ ಅನ್ನುವಂಥ ಒಂದು ಗೇಮ್ನ ಆಟ ಆಡಿದ್ವಿ. ಈ ಆಟ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ಎಲ್ಲ ಅಲರ್ಟ್ ಆಗಿದ್ರು. ಅದರಲ್ಲಿ ಒಬ್ಳು ಔಟ್ ಆಗಿಬಿಟ್ಲು. ಆಮೇಲೆ ಎಲ್ಲರೂ ತುಂಬ ಹುಷಾರಾಗಿ ಆಟವನ್ನು ಆಡಿದರು. ನಂತರ ಮಕ್ಕಳಿಗೆ 3 ಗುಂಪು ಮಾಡಲಾಯಿತು. 3 ಗುಂಪುಗಳಲ್ಲಿ ಸ್ಥಳೀಯವಾದಂಥ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡಿದರು. ಗುಂಪು ಚರ್ಚೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ನಮ್ಮ ವೈಯಕ್ತಿಕವಾದಂಥ ಕಲಿಕೆಗೆ. ಸೊ ಇಲ್ಲಿ ಕೂಡ ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇದು ನನಗೆ ತುಂಬ ಖುಷಿ ಕೊಡ್ತು. ನಂತರ ಅದನ್ನು ಪ್ರೆಸೆಂಟೇಷನ್ ಕೂಡ ಮಾಡಿದ್ರು. ನೋಡ್ಕೊಂಬಂದು ಬನ್ನಿ. ಕರೆಂಟ್ ಸಮಸ್ಯೆ, ಧೂಳು ಸಮಸ್ಯೆ, ರೋಡ್ ಸಮಸ್ಯೆ, ಕೆಲಸದ ಸಮಸ್ಯೆ, ಪರಿಹರಿಸಬಹುದಾದ ಸಮಸ್ಯೆ, ನೀರಿನ ಸಮಸ್ಯೆ, ರೋಡ್ ಸಮಸ್ಯೆ, ಬಸ್ ಸಮಸ್ಯೆ, ಪೈಪ್ ಹೊಡೆದ ಸಮಸ್ಯೆ, ಮನೆ ಮುಂದೆ ಚರಂಡಿ ಸಮಸ್ಯೆ, ಆಸ್ಪತ್ರೆ ಸಮಸ್ಯೆ, ಕಸಗಳ ಸಮಸ್ಯೆ, ಶಾಲೆಯಲ್ಲಿ ಟೀಚರ್ ಇಲ್ಲ ಅಂದರೆ ಸಮಸ್ಯೆ, ಪರಿಸರ ಸಮಸ್ಯೆ ಮತ್ತು ಟಾಯ್ಲೆಟ್ ಸಮಸ್ಯೆ. ಆಗಲಾರದ ಸಮಸ್ಯೆಗಳು ಯಾವ್ಯಾವು? ಜಾತಿ ಸಮಸ್ಯೆ. ಹೌದಾ? ಜಾತಿ ಸಮಸ್ಯೆ ನಾವು ಹೋಗಿ ಆಡ್ಲಿಕ್ಕೆ ಆಗಲ್ವಾ? ಇಲ್ಲ. ನಮ್ಮ ಅಪ್ಪ ಅಮ್ಮರು ಓಕೆ ಹೋಗ್ಲಾಡ್ಸ್ಲಿಕ್ಕೆ ಆಗಲ್ಲ, ಬಟ್ ನಾವು ಮುಂದೆ ದೊಡ್ಡವರ ಹೋಗ್ಲಾಡ್ಸ್ಬೋದಾ? ನಾವೆಲ್ಲ ಸಮಾನ ಮನಸ್ಕರ ಹೋಗ್ಲಾಡ್ಸ್ಬೋದಾ? ನೀವೆಲ್ಲ ಹೋಗ್ಲಾಡ್ಸ್ತೀರಾ? ದೊಡ್ಡವರಾದ್ಮೇಲೆ ಹೋಗ್ಲಾಡ್ಸ್ಬೋದಲ್ಲ? ಈ ರೀತಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು. ಯಾವ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಬೋದು, ಯಾವುದನ್ನು ಹೋಗ್ಲಾಡಿಸ್ಲಿಕ್ಕಾಗಲ್ಲ ಅಂತ. ಜಾತಿ ವಿಚಾರಕ್ಕೆ ಬಂದರೆ ನಾವೆಲ್ಲ ಜಾತಿಯನ್ನು ಹೋಗ್ಲಾಡಿಸ್ಬೋದು, ಆದರೆ ನಾವೆಲ್ಲರೂ ಮನಸ್ಸು ಮಾಡಬೇಕಾಗುತ್ತೆ ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಡ್ಲಾಯಿತು. ನಂತರ ಮಕ್ಕಳೆಲ್ಲ ಸಮಸ್ಯೆಗಳನ್ನು ಹೇಳಿದ ನಂತರ ಮಕ್ಕಳೆಲ್ಲ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸೊ ಇವತ್ತಿನ ಕ್ಲಾಸಲ್ಲಿ ಏನು ತಿಳ್ಕೊಂಡ್ರು ಏನಿಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಆ ಸಮಸ್ಯೆಗಳು ನಾವು ನಮಗೆ ಹೇಳೋದಕ್ಕೆ ಇದು ಆಗ್ತಿದ್ದಿಲ್ಲ, ಇವಾಗ ನೀವು ಬಂದು ಸರಿ ಉಪಾಯ. ಓಕೆ, ಅದನ್ನ ಎದುರಿದ್ದಂಗ ಹೇಳ್ಬೇಕಕ್ಕ, ಅವಾಗ ಒಂದು ಪರಿಹಾರ ಮಾಡ್ಬೇಕಕ್ಕ. ಆ ಗ್ರಾಮ ಪಂಚಾಯತಿಗೆ ಎಲ್ಲರೂ ಒಗ್ಗಟ್ಟಾಗಿ ಹೇಳ್ಬೇಕು. ಓಕೆ, ಒಗ್ಗಟ್ಟಾಗಿದ್ರೆ ಸಮಸ್ಯೆಗಳನ್ನೆಲ್ಲ ತಡಿಬೇಕು. ಓಕೆ, ನಾವು ಒಗ್ಗಟ್ಟಾಗಿದ್ದರೆ ಸಮಸ್ಯೆಗಳನ್ನ ತಡಿಬೋದು. ಇದು ನಮ್ಮ ಅಪ್ಪ ಅಮ್ಮ ಮಾತಾಡ್ಕೊಂಡು ಬರ್ಸಿ ಗ್ರಾಮ ಪಂಚಾಯತಿಗೆ ಹಾಕ್ಬೇಕು. ಓಕೆ, ಮನವಿ ಪತ್ರಗಳನ್ನ ಕೊಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಇನ್ನೂ ಯಾವ್ಯಾವ ವಿಚಾರಗಳನ್ನ ತಿಳಿಸಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.